ಮಡಿ ಮೈಲಿಗೆಯ ಅಪವ್ಯಾಖ್ಯಾನವಾಗಿದ್ದರೆ ಮಹಾಗುರು ವ್ಯಾಸರಾಜ ತೀರ್ಥರು ಶ್ರೀ ಕನಕದಾಸರಿಗೆ ಗುರುವಾಗುತ್ತಿರಲಿಲ್ಲ ಅಲ್ಲವೇ? ಮಗುವನ್ನು, ನಿಮ್ಮನ್ನು, ನಮ್ಮನ್ನು ಸೃಷ್ಟಿ ಮಾಡಿರುವ ಬ್ರಹ್ಮನು ಒಬ್ಬನೇ ಆಗಿದ್ದಾನೆ. ಅವನಿಗೇ ಇಲ್ಲದ ಭೇದ ನಮಗೇಕೆ ಭೋಗೇಂದ್ರಾಚಾರ್ಯರೇ? ಮಕ್ಕಳು ದೇವರ ಸ್ವರೂಪ ಎಂದ ಮೇಲೆ ದೇವರಿಗೂ ಮೈಲಿಗೆ ಆರೋಪ ಹೊರಿಸೋದು ಅವಿವೇಕತನ. ಈ ಒಳಿತು ಕೆಡುಕು ಎನ್ನುವುದು ನಾವು ನೋಡುವ ದೃಷ್ಟಿಯಲ್ಲಿದೆ ಹೊರತು ಸೃಷ್ಟಿಯಲ್ಲಿಲ್ಲ. ಆದ್ದರಿಂದ ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು ಎಂಬ ಅನುಭವದ ಮಾತಿನಂತೆ ಪ್ರತಿಯೊಂದನ್ನು ಮಾನವೀಯತ ದೃಷ್ಟಿಯಿಂದಲೇ ನೋಡಿ ನಿರ್ಧರಿಸಬೇಕು. ಅದನ್ನು ಕಲಿಸುವುದೇ ಶಾಸ್ತ್ರ. ಅದೇ ಶ್ರೀಮಠದ ಪಾವಿತ್ರ. ಗುರುಗಳೇ ಕ್ಷಮಿಸಿ, ಆ ಮಗು ನಂದೆ. ಹಸಿವಿನಿಂದ ತುಂಬಾ ಅಳ್ತಾ ಇತ್ತು. ಎಲ್ಲಾದ್ರೂ ಹಾಲು ಸಿಗುತ್ತೇನೋ ಅಂತ ಮಠದ ಬಾಗ್ಲಲ್ಲಿ ಮಲಗಿಸಿ ಹಾಲು ತರೋದಿಕ್ಕೆ ಅಂತ ಹೋಗಿದ್ದೆ. ದಯವಿಟ್ಟು ನನ್ನ ಮಗುನ ನನ್ ಕೊಟ್ಬಿಡಿ. ಈ ಸರಿರಾತ್ರಿಯಲ್ಲಿ ಅಳೋ ಮಗುನ ಒಂಟಿಯಾಗಿ ಬಿಟ್ಟು ಹೋಗಿದೆಯಲ್ಲ ತಾಯಿ. ಹಾಲು ಬೇಕು ಅಂತ ಕೇಳಿದಿದ್ರೆ ನಾವೇ ಕೊಡ್ತಿರ್ಲಿಲ್ವೇ? ಮಧ್ಯರಾತ್ರಿಲಿ ಯಾರನ್ನ ಎಬ್ಬಿಸ್ಬೇಕು ಅಂತ ಗೊತ್ತಾಗ್ಲಿಲ್ಲ ಗುರುಗಳೇ. ಸರಿ, ಅಳಬೇಡಮ್ಮ, ಸಮಾಧಾನ ಮಾಡ್ಕೊ. ಆಕೆಯ ಮಗುವನ್ನ ಕೊಟ್ಟು ಕಳಿಸಿ. ತುಂಬಾ ಉಪಕಾರ ಆಯ್ತು ಗುರುಗಳೇ. ಶ್ರೀಹರಿ, ನಾನಿನ್ ಹೊರಡ್ತೀನಿ. ಮಗ ಕಂಡ್ರು ಇಲ್ಲಿ ಹೆಂಗೋ ಬಂತು? ಯಾರೋ ತಂದು ಬಿಟ್ಟಿರ್ಬೇಕು. ಪಾಪ ತುಂಬಾ ಚಳಿ, ಅದಕ್ಕೆ ಹೇಳ್ತಾ ಇದೆ. ಎತ್ಕೊಳ್ಳೋಣವಾ? ಬೇಡ ಕಂಡ್ರು, ಯಾರ ಮಗನೋ ಏನೋ. ನಮಗೆ ಹಾಕ್ಬೇಕು, ಗುರುಗಳಿಗೆ ಹೇಳೋಣ, ಅವರೇ ಏನಾದರೂ ಮಾಡಲಿ. ಇಷ್ಟೊತ್ತಲ್ಲಿ ಗುರುಗಳು ಮಲಗಿರ್ತಾರೆ, ಎಪ್ಸೋದ್ ಬೇಡ. ನಾವೇ ಕರ್ಕೊಂಡು ಹೋಗಿ ಇಟ್ಕೊಳ್ಳೋಣ, ಬೆಳಗ್ಗೆ ಎದ್ದಾಗ ಹೇಳೋಣ. ಆಮೇಲೆ ಗುರುಗಳು ಹೇಗೆ ಹೇಳ್ತಾರೋ ಹಾಗೆ ಆಗ್ಲಿ. ಹೌದು. ಅಲ್ಲ ಆಯ್ತು, ಬಾರೋ ಬಂಗ. ಜೋ ಜೋ ಲಾಲಿ, ಜೋ ಜೋ ಲಾಲಿ, ಜೋ ಜೋ ಲಾಲಿ, ಜೋ ಜೋ. ಮಗು ಎಷ್ಟು ಮುದ್ದಾಗಿದೆ. ಯಾರು ಬಿಟ್ಟು ಹೋಗಿದಾರೋ ಏನೋ. ಹಸುವಾಗಿದೆ ಅಂತ ಕಾಣುತ್ತೆ, ಅದಕ್ಕೆ ಹೇಳ್ತಾ ಇದೆ. ಲಕ್ಷ್ಮೀನಾರಾಯಣ, ನೀನು ಹೋಗಿ ಹಾಲು ತಗೊಂಬಾ. ಸರಿ, ನಾನು ಹೋಗಿ ಹಾಲು ತಗೊಂಡು ಬರ್ತೀನಿ. ಅಳ್ಬೇಡ ಪಾಪು. ಉಂಗ ಉಂಗ ಬರುತ್ತೆ. ಉಂಗ ಉಂಗ ಉಂಗ. ಓನು ಪಾಪು, ಅಳ್ಬೇಡ. ಅಣ್ಣ ಹಾಲು ತರ್ತಾನೆ, ಹಾಲು ಕುಡಿಸ್ತೀವಿ ನಿಂಗೆ.
ಅಳ್ಬೇಡ ಕಂದ. ಇಲ್ಲ 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 ಇಲ್ಲಿ ನೋಡು ಇಲ್ಲಿ ನೋಡು ಇಲ್ಲಿ ನೋಡು. ನಿಂತ್ಕೋ. ಏನ್ ಗೋವಿಂದ ಅದು ಕೈಯಲ್ಲಿ? ಹೇಳೋ ವೆಂಕಟನಾಥನ ಮಗನೇ, ಸಣ್ಣ ಗೋವಿಂದ, ಏನದು ಕೈಯಲ್ಲಿ? ಹಾಲು. ಹಾಲ? ಇಷ್ಟೊತ್ನಲ್ಲಿ ಯಾರಿಗಪ್ಪ ಹಾಲು? ಇದು ನನಗೆ. ಅರ್ಧ ರಾತ್ರಿಲಿ ಬಂದು ಕದ್ದು ಹಾಲು ಕುಡಿತಾ ಇದೀಯಾ? ಗುರುಗಳಿಗೆ ದೂರ ಹೇಳ್ತೀನಿ. ಹೇಳಿ. ಅಪ್ಪ ಅನ್ನೋ ಧೈರ್ಯನಾ? ಅವರು ಅಪ್ಪ ಅಲ್ಲ, ಗುರುಗಳು. ಓಹಾ, ಎಲ್ಲ ಇವನ. ಆದ್ರೂ ಸಣ್ಣ ಗೋವಿಂದ ನೀನು ಇಷ್ಟು ಬೇಗ ಎಲ್ಲಿ ಮಾಯ ಆಗೋದ ಇವನು? ಅಪ್ಪನ ಥರ ಇವನು ಏನಾದರೂ ಮಾಟ ಗೀಟ ಕಲ್ತಿದಾನ ಗೋವಿಂದ? ಇದೇನಿದು? ಮಠದಲ್ಲಿ ಮಗು ಅಳೋ ಶಬ್ದ. ಇವನು ಹಾಲು ತಗೊಂಡೋಗಿದ್ದಕ್ಕೂ ಮಗು ಅಳ್ತಾ ಇರೋದಕ್ಕೂ ಏನಾದರೂ ಸಂಬಂಧ ಇರಬಹುದಾ ಗೋವಿಂದ? ಮುದ್ದು ಬಂಗಾರಿ ಅಲ್ವಾ? ಅಟ್ಲಾ ಯಾಕೋ ಇಷ್ಟು ತಡ ಮಾಡಿದೆ? ಅಯ್ಯೋ, ಭೋಗೇಂದ್ರಾಚಾರ್ಯರು ಅಡ್ಡ ಹಾಕಿದ್ರು. ಸರಿ ತಗೋ, ಮೊದಲು ಮಗು ಕುಡ್ಸು. ಸ್ವಲ್ಪ ತೊಟ್ಟು ಕುಡಿ. ಇನ್ನೊಂದು ಸ್ವಲ್ಪ ಕುಡಿತೀಯಾ? ಇಲ್ಲಿ 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 ಇನ್ನೊಂದು ತೊಟ್ಟು ಕೊಡು, ತೊಟ್ಟು ಕೊಡು ಸ್ವಲ್ಪ. ಅಯ್ಯೋ 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 ಅಯ್ಯೋ, ಏನ್ರೋ ಮಾಡ್ತಾ ಇದ್ದೀರಾ ಗೋವಿಂದಗಳ? ಯಾರ್ದೋ ಈ ಮಗು? ಎಲ್ಲಿಂದ ಬಂತು ಈ ಮಠಕ್ಕೆ? ನಾವು ಕರ್ಕೊಂಡ್ ಬರ್ಲಿಲ್ಲ ಆಚಾರ್ಯರೇ. ಯಾರೋ ಮಠದ ಮುಂದೆ ಬಿಟ್ಟು ಹೋಗಿದ್ರು. ತುಂಬಾ ಅಳ್ತಾ ಇತ್ತು ಅಂತ ನಾವೇ ಎತ್ಕೊಂಡ್ ಬಂದ್ವಿ. ಅದಕ್ಕೋಸ್ಕರನೇ ನಾನು ಅಡುಗೆ ಮನೆಯಿಂದ ಹಾಲು ತಗೊಂಡು ಬಂದಿದ್ದು. ಅಯ್ಯೋಯ್ಯೋ, ಅದು ಯಾರ ಮಗುನೋ, ಅದು ಯಾವ ಜಾತಿನೋ? ಅದನ್ನ ಯಾಕೋ ಮಠದೊಳಗೆ ತಂದ್ರಿ? ನಿಮ್ಮಿಂದ ಮಠದ ಪಾವಿತ್ರನೇ ಹಾಳಾಗೋಯ್ತು. ನಿಮಗೆ ನಾನು ಹೇಳಿದ್ರೆ ಬುದ್ಧಿ ಬರಲ್ಲ. ಗುರುಗಳ ಕೈಯಿಂದ ಸರಿಯಾಗಿ ಶಾಸ್ತಿ ಮಾಡಿಸ್ತೀನಿ.